Hello students and welcome to all of you. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಸೆಷನ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿನ್ನೆ ನಾನು ಫಾರ್ಮ್ಯಾಟ್ ಫಾರ್ ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ ಹೇಳಿದ್ದೆ. ನಾನು ಫಾರ್ಮ್ಯಾಟ್ ಫಾರ್ ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ ನಮಗೆ ಬಹಳಷ್ಟು ಯೂಸ್ ಆಗುತ್ತೆ. ಫಸ್ಟ್ ಅಸೆಸಬಲ್ ವ್ಯಾಲ್ಯೂ ಯಾವ ತರ ಕಂಡುಹಿಡಿತೀವಿ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ನಮಗೆ ನೆಕ್ಸ್ಟ್ ಕಸ್ಟಮ್ ಸೆಕ್ಯೂರಿಟಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಎರಡು ಫಾರ್ಮೆಟ್ ನಾನು ನಿಮಗೆ ಹೇಳಿದ್ದೀನಿ. ಆ ಎರಡು ಫಾರ್ಮೆಟ್ ನಾನು ಸರಿಯಾಗಿ ನೋಡ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಆ ಫಾರ್ಮೆಟ್ ಆದ್ಮೇಲೆ ನಾನು ಕೆಲವೊಂದು ಕೀ ಪಾಯಿಂಟ್ಸ್ ಅನ್ನು ನನಗೆ ಈ ಕ್ಲಾಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಆಮೇಲೆ ಒಂದು ಪ್ರಾಬ್ಲಮ್ ಅನ್ನ ನನಗೆ ವರ್ಕೌಟ್ ಮಾಡ್ತೀನಿ. ಈ ಪ್ರಾಬ್ಲಮ್ ವರ್ಕೌಟ್ ಮಾಡಿ ಆದ್ಮೇಲೆ ಅದು ತುಂಬಾ ಈಸಿ ಆಗಿರುತ್ತೆ. ನೀವೇ ಅದನ್ನ ಟ್ರೈ ಮಾಡ್ಬೇಕು. ಫಸ್ಟ್ ಅದನ್ನ ನಾನು ಹೇಳ್ತೀನಿ. ಈ ಫಾರ್ಮೆಟ್ ನಾನು ಕೊಟ್ಟಿದ್ದೆ. ನಾನು ಯಾವ ತರ ನಾವು ಅಸೆಸಬಲ್ ವ್ಯಾಲ್ಯೂ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದ್ಸತಿ ನಮ್ಗೆ ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಆದ್ಮೇಲೆ ನಾವು ನೆಕ್ಸ್ಟ್ ನಾವು ಕಸ್ಟಮ್ ಸೆಕ್ಯೂರಿಟಿ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನಾವು ನೆಕ್ಸ್ಟ್ ಸೆಷನ್ಸ್ ಡಿಸ್ಕಸ್ ಮಾಡೋಣ. ಸೊ ಇಷ್ಟು ನೆಕ್ಸ್ಟ್ ಆಮೇಲೆ ಕೀ ಪಾಯಿಂಟ್ಸ್ ಅನ್ನ ನಾನು ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಈ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್. ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾನು ಇಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನೋಡಿ, ಈ ಫಸ್ಟ್ ಚಾಪ್ಟರ್ ಅಲ್ಲಿ ಕೀ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ ಕಸ್ಟಮ್ ಸೆಕ್ಯೂರಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ನೋಡಿ, ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದ್ ಮುಂಚೆನೆ ಕೆಲವೊಂದು ಇನ್ಫಾರ್ಮೇಶನ್ ಅನ್ನು ನನಗೆ ಶೇರ್ ಮಾಡ್ತೀನಿ. ಟ್ರ್ಯಾಕಿಂಗ್ ಚಾರ್ಜಸ್. ಸಿ ಇಫ್ ಯು ಫೈಂಡ್ ಎನಿ ಟ್ರ್ಯಾಕಿಂಗ್ ಚಾರ್ಜಸ್ ಇಟ್ ಹ್ಯಾಸ್ ಟು ಬಿ ಆಡೆಡ್ ವೈಲ್ ಕ್ಯಾಲ್ಕುಲೇಟಿಂಗ್ ಅಸೆಸಬಲ್ ವ್ಯಾಲ್ಯೂ. ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಫಾರ್ಮೆಟ್ ಅಲ್ಲಿ ನಾನು ಮೊದಲೇ ಹೇಳಿದ್ದೀನಿ, ಟ್ರ್ಯಾಕಿಂಗ್ ಚಾರ್ಜಸ್ ಅನ್ನ ನೀವು ತಗೊಳ್ಬೇಕಾಗತ್ತೆ, ಆಡ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಕಮಿಷನ್ ಪೇಡ್ ಟು ಏಜೆಂಟ್ಸ್ ಫಾರ್ ಇಂಪೋರ್ಟ್ ಆಫ್ ಗುಡ್ಸ್ ಅನ್ನ ಇಂಪೋರ್ಟ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಕಮಿಷನ್ ಕೊಡ್ತೀವಿ ಏಜೆಂಟ್ಸ್ಗೆ. ಅಂತ ಒಂದು ಕಮಿಷನ್ ಇದನ್ನ ನಾವು ಅಸೆಸಬಲ್ ವ್ಯಾಲ್ಯೂ ಮಾಡ್ಕೊಳ್ಳೋವಾಗ ನಾವು ತಗೊಳ್ಬೇಕಾಗತ್ತೆ. ಎಕ್ಸೆಪ್ಟ್ ಬೈಯಿಂಗ್ ಕಮಿಷನ್ ಅಂತ ಹೇಳ್ತಾನೆ. ಎಲ್ಲಾ ರೀತಿಯ ಕಮಿಷನ್ ಅನ್ನು ನಾವು ತಗೊಳ್ಬೇಕು. ಎಕ್ಸೆಪ್ಟ್ ಬೈಯಿಂಗ್ ಕಮಿಷನ್ ಅಂತ ಕೊಟ್ಟಿದ್ರೆ ಬೈಯಿಂಗ್ ಕಮಿಷನ್ ಬಿಟ್ಟು ಬೇರೆ ಎಲ್ಲ ಕಮಿಷನ್ ನಾವು ತಗೊಳ್ಬೇಕಾಗತ್ತೆ. ಮತ್ತೆ ನೆಕ್ಸ್ಟ್ ಡಿಸೈನ್ ಮತ್ತೆ ಡೆವಲಪ್ಮೆಂಟ್ ಚಾರ್ಜಸ್. ನೋಡಿ, ಡಿಸೈನ್ ಮತ್ತೆ ಡೆವಲಪ್ಮೆಂಟ್ ಚಾರ್ಜಸ್ ಪ್ರಾಬ್ಲಮ್ ಅಲ್ಲಿ ಏನಾರ ಕೊಟ್ಟಿದ್ರೆ ಅದನ್ನ ಕೂಡ ನಾವು ಇಲ್ಲಿ ಆಡ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಆಮೇಲೆ ಗೂಡ್ಸ್ ಇಂಪೋರ್ಟೆಡ್ ಬೈ ಇಯರ್ ಅಂತ ಹೇಳ್ತಾನೆ ಇಲ್ಲಿ. ನೋಡಿ, ಗೂಡ್ಸ್ ಇಂಪೋರ್ಟೆಡ್ ಬೈ ಇಯರ್ ಅಂತಂದ್ರೆ ಸಾಮಾನ್ಯವಾಗಿ ನಾವು ಗೂಡ್ಸ್ ಅನ್ನ ಇಂಪೋರ್ಟ್ ಮಾಡ್ಬೇಕಂತಂದ್ರೆ ಕೆಲವೊಂದ್ಸತಿ ನಾವೇನ್ ಮಾಡ್ತೀವಿ, ಥ್ರೂ ಶಿಪ್ ಇಂದ ನಾವು ಗೂಡ್ಸ್ ಅನ್ನ ನಾವು ಇಂಪೋರ್ಟ್ ಮಾಡ್ತೀವಿ ಅಥವಾ ಬೈ ಏರ್ವೇಸ್ ಇಂದ ನಾವು ಪರ್ಚೇಸ್ ಮಾಡ್ತೀವಿ. ಏನು ಹೇಳಿಲ್ಲ ಅಂತಂದ್ರೆ ಅದು ಸಿ ಅಂತ ಹೇಳ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಆಫ್ ಗುಡ್ಸ್ ಥ್ರೂ ಸಿ ಅಂತ ಹೇಳ್ತೀವಿ. ಬರೀ ಗುಡ್ಸ್ ಇಂಪೋರ್ಟೆಡ್ ಅಂತ ಹೇಳಿದ್ರೆ ನಾವು ಅದನ್ನ ಸಿ ಅಂತ ಟ್ರೀಟ್ ಮಾಡಬೇಕು. ಅದು ಎಷ್ಟು ಕೊಟ್ಟಿರ್ತಾನೆ ಅಷ್ಟು ಆಡ್ ಮಾಡ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ಗೂಡ್ಸ್ ಇಂಪೋರ್ಟೆಡ್ ಬೈ ಏರ್ ಅಂತ ಬಂದಿದ್ರೆ ನಾವೇನ್ ಮಾಡ್ಕೊಳ್ಬೇಕು, ಆಕ್ಚುಲಿ ಏರ್ ಫ್ರೇಟ್ ಆರ್ 20% ಆಫ್ FOB ಎರಡರಲ್ಲೂ ಕಂಪೇರ್ ಮಾಡಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ನಾವೇನ್ ಮಾಡ್ತೀವಿ, ಆಡ್ ಮಾಡ್ತೀವಿ. ನೆಕ್ಸ್ಟ್ ಕಾಸ್ಟ್ ಆಫ್ ಇನ್ಶೂರೆನ್ಸ್. ಇಫ್ ಇಟ್ ಈಸ್ ಆಲ್ರೆಡಿ ಗಿವನ್ ಯು ಟೇಕ್ ಆಸ್ ಇಟ್ ಈಸ್. In case if no information is given, then you have to take at the rate of 1.25%. ಇನ್ಶೂರೆನ್ಸ್ ಆಕ್ಚುಯಲ್ ಕೊಟ್ಟಿದ್ರೆ ಎಷ್ಟು ಕೊಟ್ಟಿರ್ತಾನೋ ಅಷ್ಟು ತಗೊಳ್ಬೇಕು ನಾವಿಲ್ಲಿ. ಅಕಸ್ಮಾತ್ ಇನ್ಶೂರೆನ್ಸ್ ಏನೋ ಡಿಸ್ಕ್ಲೋಸ್ ಮಾಡಿಲ್ಲ ಅಂತಂದ್ರೆ ಅಥವಾ ಹೇಳಿಲ್ಲ ಅಂತಂದ್ರೆ ನಾವು 1.125% ಫಿಕ್ಸ್ಡ್ ರೇಟ್ FOB ಮೇಲೆ ನಾವು ತಗೊಳ್ತೀವಿ. ಆಮೇಲೆ ನೆಕ್ಸ್ಟ್ ಗೂಡ್ಸ್ ಇಂಪೋರ್ಟೆಡ್ ಬೈ ಸಿ. ಮೊದಲೇ ಹೇಳಿದ್ದೀನಿ ನಾನು, ಗೂಡ್ಸ್ ಬಂದ್ಬಿಟ್ಟು ಒಂದು ಶಿಪ್ಪಿಂಗ್ ಸಮುದ್ರ ಮುಖಾಂತರ ನಾವು ಶಿಪ್ ಮುಖಾಂತರ ನಾವು ಇಂಪೋರ್ಟ್ ಮಾಡ್ಕೊಂಡ್ರೆ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ ಅನ್ನು ನಾವು ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಗೂಡ್ಸ್ ಸಪ್ಲೈಡ್ ಬೈ ಇಂಪೋರ್ಟೆಡ್ ಟು ದ ಎಕ್ಸ್ಪೋರ್ಟರ್ ಫಾರ್ ಪ್ರೊಡ್ಯೂಸಿಂಗ್ ದ ಗೂಡ್ಸ್. ನೋಡಿ, ಇಟ್ ಹ್ಯಾಸ್ ಟು ಬಿ ಆಡೆಡ್ ಟು ದಿ ಕಾಸ್ಟ್ ಆಫ್ ಮಷಿನ್ ಆರ್ ಇನ್ವಾಯ್ಸ್ ಆಫ್ ದಿ ಗೂಡ್ಸ್. ಅಕಸ್ಮಾತ್ ಏನಾರ ಇಂಪೋರ್ಟರ್ ಕೆಲವೊಂದು ಗೂಡ್ಸ್ ಅನ್ನ ಆಡ್ ಮಾಡಿ ಸ್ಪೆಷಲ್ ಆಗಿ ಆಡ್ ಮಾಡಿ ಅಥವಾ ಕೆಲವೊಂದು ಗೂಡ್ಸ್ ಅನ್ನ ಅವನು ಹೇಳಿದ್ರೆ ಆಡ್ ಮಾಡಿ ಕೊಡಿ ಅಂತ ಹೇಳಿದ್ರೆ ಅದನ್ನ ನಾವು ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಎಕ್ಸ್ಚೇಂಜ್ ರೇಟ್ ಅಪ್ಲಿಕೇಬಲ್. ನೋಡಿ, ಅಸೆಸಬಲ್ ವ್ಯಾಲ್ಯೂ ಇನ್ ಇಂಡಿಯನ್ ಕರೆನ್ಸಿಗೆ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕಂತಂದ್ರೆ ರೇಟ್ ಆಫ್ ಎಕ್ಸ್ಚೇಂಜ್ ಡಿಕ್ಲೇರ್ಡ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಆರ್ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಕಸ್ಟಮ್ಸ್ ಅಂಡ್ ಟ್ಯಾಕ್ಸಸ್ ಅಂತ ತಗೊಳ್ಬೇಕು. ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ನಮ್ಮ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಬೇರೆ ಏನೋ ಒಂದು ಅಥಾರಿಟಿ ಏನಾಗುತ್ತೆ ರೇಟ್ ಆಫ್ ಎಕ್ಸ್ಚೇಂಜ್ ಡಿಕ್ಲೇರ್ ಮಾಡುತ್ತೆ. ಅಂತಹದನ್ನ ನಾವು ತಗೊಳ್ಬಾರ್ದು. ಓನ್ಲಿ ಇಫ್ ಇಟ್ ಈಸ್ ಡಿಕ್ಲೇರ್ಡ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಆ ರೇಟ್ ಮಾತ್ರ ನಾವು ತಗೊಳ್ಬೇಕಾಗತ್ತೆ. ಇಂಡಿಯನ್ ಕರೆನ್ಸಿಗೆ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕಂತ. Expenses incurred as after importation. Expenses like technical charges, local transport charges, machine installation charges are not to be added to the assessable value. ಯಾವುದೇ ಒಂದು ಎಕ್ಸ್ಪೆಂಡಿಚರ್
ಇನ್ಕರ್ಡ್ ಆದ್ರೆ ನಮ್ಮ ಒಂದು ಭಾರತ ದೇಶಕ್ಕೆ ಇಂಪೋರ್ಟಿಂಗ್ ಕಂಟ್ರಿಗೆ ಇಂಪೋರ್ಟ್ ಆದ್ಮೇಲೆ ಖರ್ಚಾಗಿದ್ದಂತಹ ಒಂದು ಎಕ್ಸ್ಪೆಂಡಿಚರ್ ನಾವು ತಗೊಳ್ಬಾರ್ದು. ಫಾರ್ ಎಕ್ಸಾಂಪಲ್ ಟೆಕ್ನಿಕಲ್ ಚಾರ್ಜಸ್, ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಫೀಸ್ ಅಥವಾ ಮೆಷಿನ್ ಇನ್ಸ್ಟಾಲೇಷನ್ ಚಾರ್ಜಸ್ ನಮ್ಮ ಒಂದು ಇಂಡಿಯನ್ ಪೋರ್ಟ್ಗೆ ಬಂದಾದ್ಮೇಲೆ ಯಾವುದೋ ಒಂದು ಎಕ್ಸ್ಪೆಂಡಿಚರ್ ಖರ್ಚಾಗಿದೆ ಅಂತ ಒಂದು ಎಕ್ಸ್ಪೆಂಡಿಚರ್ ನಾವಿಲ್ಲಿ ತಗೊಳ್ಬಾರ್ದು ಅಂತ ಹೇಳಿ ಹೇಳುತ್ತೆ. ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ದ ರಿಕ್ವೆಸ್ಟ್ ಆಫ್ ಇಂಪೋರ್ಟರ್. ಕೆಲವೊಂದು ಎಕ್ಸ್ಪೆಂಡಿಚರ್ ಏನಾಗುತ್ತೆ ಅಂತಂದ್ರೆ ಇಂಪೋರ್ಟರ್ ಹೇಳ್ತಾನೆ ಎಕ್ಸ್ಪೋರ್ಟರ್ಗೆ ಕೆಲವೊಂದು ಎಕ್ಸ್ಪೆನ್ಸಸ್ ಅನ್ನ ನೀವು ಕೆಲವೊಂದು ಸ್ಪೆಷಲ್ ಐಟಮ್ಸ್ ನೀವು ಆಡ್ ಮಾಡಿ ಆ ಸ್ಪೆಷಲ್ ಐಟಮ್ಸ್ ಅನ್ನ ನಾವು ಅದ್ರದ್ದು ಎಷ್ಟು ನೀವು ಆಡ್ ಮಾಡಿರ್ತಾರ ಡಿಸೈನಿಂಗ್ ಫೀಸು ಅಥವಾ ಬೇರೆ ಏನೋ ಒಂದು ಆಕ್ಸೆಸರೀಸ್ ಆಡ್ ಮಾಡಿ ಅದರ ದುಡ್ಡು ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಅಂತಹ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಅಂತ ಒಂದು ಎಕ್ಸ್ಪೆನ್ಸಸ್ ಅಸೋಸಿಯಬಲ್ ವ್ಯಾಲ್ಯೂ ಮಾಡ್ಕೊಳ್ಳುವಾಗ ನಾವು ಆಡ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಆಮೇಲೆ expenses incurred outside India. Any expenditure incurred outside India, the full expenses has to be added while calculating assessable value. So any expenditure exporting country nalle incur agidre anta ಒಂದು expenditure na ನಾವು add ಮಾಡ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಆಗಿರಬಹುದು ಅಥವಾ ಫ್ರೈಟ್ ಚಾರ್ಜಸ್ ಆಗಿರಬಹುದು, ಇನ್ಶೂರೆನ್ಸ್ ಆಗಿರಬಹುದು, ಅಂತಹ ಒಂದು ಎಕ್ಸ್ಪೋರ್ಟಿಂಗ್ ಕಂಟ್ರಿ ನಲ್ಲಿ ಆಗಿರ್ತಕ್ಕಂಥ ಒಂದು ಖರ್ಚುಗಳನ್ನ ನಾವೇನ್ ಮಾಡ್ತೀವಿ ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಕಸ್ಟಮ್ಸ್ ಡ್ಯೂಟಿ ಆನ್ ಆಕ್ಸೆಸರೀಸ್ ಪ್ರಾಬ್ಲಮ್ ನಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಮಗೆ ಹೇಳ್ತೀನಿ. ಕಸ್ಟಮ್ ಡ್ಯೂಟಿ ಆನ್ ಆಕ್ಸೆಸರೀಸ್ ಅದನ್ನ ನಾವು ತಗೊಳ್ಬಾರ್ದು, ಟ್ಯಾಕ್ಸ್ ಬರಲ್ಲ. CIF ಕಾಸ್ಟ್ ಇನ್ಶೂರೆನ್ಸ್ ಫೈಟ್. CIF ಸ್ಟ್ಯಾಂಡ್ಸ್ ಫಾರ್ ಕಾಸ್ಟ್ ಇನ್ಶೂರೆನ್ಸ್ ಫೈಟ್. ಕೆಲವೊಂದು ಪ್ರಾಬ್ಲಮ್ ನಲ್ಲಿ ಡೈರೆಕ್ಟ್ ಆಗಿ ಏನ್ ಮಾಡಿರ್ತಾನೆ FOB ಕೊಟ್ಟಿರ್ತಾನೆ ಅಥವಾ CIF ಕೊಟ್ಟಿರ್ತಾನೆ. ಅಂತ ಟೈಮ್ ನಲ್ಲಿ ಬರೀ CIF ಕೊಟ್ಟಿದ್ರೆ ಸೊ ಅದನ್ನ ನಾವು ಇನ್ಶೂರೆನ್ಸ್ ಮತ್ತು ಫ್ರೈಟ್ ಲೆಸ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ FOB ಬರುತ್ತೆ. ಸೊ ಆಮೇಲೆ ನಾವೇನ್ ಮಾಡ್ತೀವಿ ತಿರ್ಗಾ ಆಕ್ಚುಯಲ್ 20% ಅಥವಾ ಆಕ್ಚುಯಲ್ ಅಮೌಂಟ್ ಆಫ್ ಫ್ರೈಟ್ ಅದನ್ನ ಕಂಪೇರ್ ಮಾಡಿ ಆಡ್ ಮಾಡ್ತೀವಿ. ಆಮೇಲೆ ಇನ್ಶೂರೆನ್ಸ್ ಅನ್ನು ತಗೊಳ್ತೀವಿ. ಆ ಒಂದು ಕರೆಕ್ಟ್ ಪ್ರೊಸೀಜರ್ ಮಾಡೋದಕ್ಕೋಸ್ಕರ ನಾವು ತಗೊಳ್ತೀವಿ. ಸೋಷಿಯಲ್ ವೆಲ್ಫೇರ್ ಅಂಡ್ ಸರ್ಚಾರ್ಜ್. ಸೊ ಇದಕ್ಕಿಂತ ಮುಂಚೆ ಸೊ ಎಜುಕೇಶನ್ ಸೆಸ್ ಅಂತ ಇತ್ತು. ಸೊ ನೆಕ್ಸ್ಟ್ ಆಮೇಲೆ ಸರ್ಕಾರ ಏನ್ ಮಾಡಿದ್ರು ಅಂತಂದ್ರೆ ಸೋಷಿಯಲ್ ಅಂಡ್ ವೆಲ್ಫೇರ್ ಸರ್ಚಾರ್ಜ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಕಸ್ಟಮ್ಸ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುವಾಗ ನಾವು ಎಷ್ಟು ತಗೊಳ್ಬೇಕಾಗತ್ತೆ 10% ಸರ್ಚಾರ್ಜ್ ಅನ್ನ ನಾವು ತಗೊಳ್ಬೇಕಾಗುತ್ತೆ. ಇದು ಕಸ್ಟಮ್ಸ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುವಾಗ ನಾವು ಗಮನಿಸಬೇಕಾಗುತ್ತೆ. ಸೊ ಇಷ್ಟು ನಾವಿಲ್ಲಿ ಈ ಒಂದು ಇದರಲ್ಲಿ ನಾನು ಡಿಸ್ಕಸ್ ಮಾಡಿದ್ವಿ. ಇದೆಲ್ಲ ಕೀ ಪಾಯಿಂಟ್ಸ್ ಪ್ರಾಬ್ಲಮ್ಸ್ ಮಾಡ್ಕೊಳ್ಳುವಾಗ ಇದನ್ನ ನೀವು ಸರಿಯಾಗಿ ನಾವು ನೋಡ್ಕೊಂಡ್ರೆ ಸುಮ್ಮನೆ ತುಂಬಾ ಈಸಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ ಫೈನ್. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಮೂವ್ ಆನ್ ಟು ದಿಸ್ ಪ್ರಾಬ್ಲಮ್. ಇವಾಗ ನಾನು ಪ್ರಾಬ್ಲಮ್ ವರ್ಕೌಟ್ ಮಾಡ್ತೀನಿ. ತುಂಬಾ ಈಸಿ ಆಗಿದೆ. ಸೊ ಐ ವಾಂಟ್ ಆಲ್ ಆಫ್ ಯು ಟು ಸಿ ಟು ದಿಸ್ ಪ್ರಾಬ್ಲಮ್. ರೈಟ್. ಸೊ ವಿ ಆರ್ ವರ್ಕಿಂಗ್ ಔಟ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಅಸೆಸಬಲ್ ವ್ಯಾಲ್ಯೂ. ಅಸೆಸಬಲ್ ವ್ಯಾಲ್ಯೂ ನಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನು ನಾವು ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಲೆಟ್ ಮಿ ರೀಡ್ ಇಟ್ ಔಟ್ ದಿಸ್ ಪ್ರಾಬ್ಲಮ್. ಮಿಸ್ಟರ್ ರಾಕ್ ಹ್ಯಾಸ್ ಇಂಪೋರ್ಟೆಡ್ ಸರ್ಟನ್ ಗುಡ್ಸ್ ಫ್ರಮ್ USA ಅಟ್ ಎ ಪ್ರೈಸ್ ಆಫ್ $10,000. ರಾಕ್ ಬಂದ್ಬಿಟ್ಟು ಇಂಪೋರ್ಟರ್. ಅಸ್ಯೂಮ್ ಈಸ್ ಅನ್ ಇಂಡಿಯನ್. ಹಿ ಹ್ಯಾಸ್ ಇಂಪೋರ್ಟೆಡ್ ಸರ್ಟನ್ ಗುಡ್ಸ್ ಫ್ರಮ್ USA ಅಟ್ ಎ ಪ್ರೈಸ್ ಆಫ್ $10,000. ಸೊ ಇದನ್ನ ನಾವು ತಗೊಳ್ಬೇಕಾಗತ್ತೆ. ಸೊ ಕಾಸ್ಟ್ ಆಫ್ ಇಂಪೋರ್ಟೇಷನ್ ಅಂತ ಹೇಳ್ಬಿಟ್ಟು $10,000 ಸೊ ಫಾರಿನ್ ಕರೆನ್ಸಿ ನಲ್ಲಿ 10,000 ತಗೊಳ್ಬೇಕಾಗತ್ತೆ. ಅದೇ ತರ ಕೆಲವೊಂದು ಎಕ್ಸ್ಪೆಂಡಿಚರ್ ಅವನು ಇನ್ಕ್ವೈರ್ ಮಾಡಿದ್ದಾನೆ. ಪ್ಯಾಕಿಂಗ್ ಚಾರ್ಜಸ್ ಇನ್ಕರ್ಡ್ $500. ನಾನು ಮೊದಲೇ ಹೇಳಿದ್ದೆ ಅಸೆಸಬಲ್ ವ್ಯಾಲ್ಯೂ ನಲ್ಲಿ ಪ್ಯಾಕಿಂಗ್ ಚಾರ್ಜಸ್ ಅನ್ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. $500 ಫಾರಿನ್ ಕರೆನ್ಸಿ ನಲ್ಲಿ ಇದ್ದಾನೆ, ಅದನ್ನ ನಾವು ಆಡ್ ಮಾಡ್ತೀವಿ. ಆಡ್ ಪ್ಯಾಕಿಂಗ್ ಚಾರ್ಜಸ್ ಅಂತ ನಾವಿಲ್ಲಿ $500 ನಾವಿಲ್ಲಿ ತಗೊಳ್ತೀವಿ. ಅದೇ ರೀತಿ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಅದನ್ನು ನಾವಿಲ್ಲಿ ತಗೊಳ್ಬೇಕಾಗತ್ತೆ. ಇಷ್ಟು ಆಡ್ ಮಾಡ್ತೀವಿ. ಆಮೇಲೆ ನಮಗೆ ಫ್ರೈಟ್ ಚಾರ್ಜಸ್ ಮತ್ತೆ ಇನ್ಶೂರೆನ್ಸ್ ಇರುತ್ತೆ, ಅದೆರಡು ಆಡ್ ಮಾಡ್ತೀವಿ. ಫ್ರೈಟ್ ಚಾರ್ಜಸ್ ಮಾಡ್ಕೊಳ್ಳುವಾಗ ನಾವಿಲ್ಲಿ ಹುಷಾರಾಗಿ ನೋಡ್ಕೊಳ್ಬೇಕು. ಅವನು ಏರ್ ಫ್ರೈಟ್ ಕೊಟ್ಟಿದ್ದಾನ ಅಥವಾ ಜಸ್ಟ್ ಸಿ ಫ್ರೈಟ್ ಕೊಟ್ಟಿದ್ದಾನ ಅಂತ ಏನು ಹೇಳಿಲ್ಲ ಅಂತಂದ್ರೆ ನೀವು ಅಸ್ಯೂಮ್ ಮಾಡ್ಕೊಳ್ಬೇಕು ಅದು ಏರ್ ಫ್ರೈಟ್ ಅಲ್ಲ ಅಂತ. ಸೊ ಡೈರೆಕ್ಟ್ ಆಗಿ $200 ನಾವಿಲ್ಲಿ ತಗೊಳ್ಬೇಕು. ಅಕಸ್ಮಾತ್ ಏರ್ ಫ್ರೈಟ್ ಕೊಟ್ಟಿದ್ರೆ ನಾವೇನ್ ಮಾಡ್ತೀವಿ ಅದಕ್ಕೆ ಆಕ್ಚುಯಲ್ 200 ಆರ್ 20% ಆಫ್ FOB ವಿಚ್ ಎವರ್ ಇಸ್ ಲೋಯರ್ ಅದು ಎರಡರಲ್ಲೂ ಕಂಪೇರ್ ಮಾಡಿ ನಾವು ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ಶೂರೆನ್ಸ್ ಅವನು ಅಷ್ಟೇ ಡೈರೆಕ್ಟ್ ಆಗಿ ಅವನೇ ಕೊಟ್ಬಿಟ್ಟಿದ್ದಾನೆ. You take as it is insurance as $200 $100 ಅಂತ ತಗೊಳ್ಳಿ. ಓಕೆ ಫೈನ್. ಇಲ್ಲಿ ಮಾಡ್ಕೊಳ್ಳುವಾಗ ನೀವು ಹುಷಾರಾಗಿರ್ಬೇಕು. ನೋಡಿ ರೇಟ್ ಆಫ್ ಎಕ್ಸ್ಚೇಂಜ್ ಡಿಕ್ಲೇರ್ಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ನಾವು ತಗೊಳ್ಬಾರ್ದು. ಇದು ನಮ್ಮ ಒಂದು ಕಸ್ಟಮ್ಸ್ ಗೆ ಸಂಬಂಧಪಟ್ಟಿಲ್ಲ. ವಿ ಶುಡ್ ನಾಟ್ ಟೇಕ್ ದಿಸ್. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ದಟ್ ದ ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಓನ್ಲಿ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಟ್ಯಾಕ್ಸಸ್ ಓನ್ಲಿ ದೋಸ್ ಥಿಂಗ್ಸ್ ಹ್ಯಾವ್ ಟು ಬಿ ಕನ್ಸಿಡರ್ಡ್. ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಅದು ಬಂದ್ಬಿಟ್ಟು ನಮಗೆ ಪ್ರಾಪರ್ ಅಥಾರಿಟಿ. ಅದು ಏನ್ ಡಿಕ್ಲೇರ್ ಮಾಡುತ್ತೆ ಅಂತಹ ಮಾತ್ರ ನಾವಿಲ್ಲಿ ತಗೊಳ್ಬೇಕಾಗತ್ತೆ ಅಂತ ನಾನು ಹೇಳ್ತೀನಿ. Therefore,
ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಎಷ್ಟು ಹೇಳಿದಾನೆ 75 per dollar ಅಂತ ಹೇಳಿದಾನೆ. ಇಷ್ಟು ಬಂದ್ಬಿಟ್ಟು ಇದು ಕ್ವಶನ್. Now I'm going to work out this problem solution for this problem. Solution, so I have drawn a table here. ನಾನು ಏನು ಮಾಡ್ತೀನಿ, ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ ಅಂತ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಇಲ್ಲಿ ಫಸ್ಟ್ ಐ ಆಮ್ ಗೋಯಿಂಗ್ ಟು ಟೈಪ್ ಇಟ್ as ಅಸೆಸ್ಮೆಂಟ್ ವ್ಯಾಲ್ಯೂ. ಆಮೇಲೆ then I am going to draw 3 important columns, particulars, value in foreign currency, value in Indian currency. ಒಂದೇ ಕಾಲಮ್ ಹಾಕೊಂಡ್ರೂ ಪರವಾಗಿಲ್ಲ. ಲಾಸ್ಟ್ ಅಲ್ಲಿ ಇದೆಲ್ಲ ಡಾಲರ್ಸ್ ಅಲ್ಲಿ ತಗೊಂಡ್ಬಿಟ್ಟು ನಾವು ಇಂಡಿಯನ್ ರೇಟ್ ಪರ್ ಇಂಡಿಯನ್ ಎಕ್ಸ್ಚೇಂಜ್ ರೇಟ್ ನ ಮಲ್ಟಿಪ್ಲೈ ಮಾಡಿದ್ರೆ ಡೈರೆಕ್ಟ್ ಆಗಿ ನಾವಿಲ್ಲಿ ವ್ಯಾಲ್ಯೂ ಇನ್ ಇಂಡಿಯನ್ ಕರೆನ್ಸಿ ಹಂಗೂ ಮಾಡಬಹುದು. ಫಸ್ಟ್ ಲೆಟ್ ಮಿ ವರ್ಕ್ ಔಟ್ ದಿಸ್ ಒನ್. ಫಸ್ಟ್ ಒನ್ ಇಂಪೋರ್ಟೆಡ್ ಸರ್ಟನ್ ಗುಡ್ಸ್, ಕಾಸ್ಟ್ ಆಫ್ ಗುಡ್ಸ್ ಇಂಪೋರ್ಟೆಡ್ ಅಂತ ನಾವಿಲ್ಲಿ ಬರೀತೀವಿ. ಕಾಸ್ಟ್ ಆಫ್ ಗುಡ್ಸ್ ಇಂಪೋರ್ಟೆಡ್ ಅಂತ ನಾನು ಇಲ್ಲಿ ತಗೊಳ್ತೀನಿ. ಇಲ್ಲಿ ಹೇಳಿದ ನಾನು ಇಟ್ ಈಸ್ ಮೆನ್ಷನ್ ಇನ್ $10,000, $10,000. ಇದನ್ನ ನೀವು ಬೇಕಂದ್ರೆ ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡ್ಕೊಳ್ಬಹುದು, ಅಥವಾ ಲಾಸ್ಟ್ ಅಲ್ಲಿ ಕೂಡ ನೀವು ಕನ್ವರ್ಟ್ ಮಾಡ್ಕೊಳ್ಬಹುದು. 10,000 ಡಿವೈಡ್ ಬೈ 75 ಮಾಡಿದ್ರೆ ಇಂಡಿಯನ್ ಕರೆನ್ಸಿನಲ್ಲಿ ನೀವು ಕನ್ವರ್ಟ್ ಮಾಡ್ಕೊಳ್ಬಹುದು, ಅಥವಾ ಒಟ್ಟಾರೆ ಎಲ್ಲ ಟೋಟಲ್ ಮಾಡಿ ನೀವು ಮಾಡ್ಕೊಳ್ಬಹುದು. ಸದ್ಯಕ್ಕೆ ನಾನು ಫಾರಿನ್ ಕರೆನ್ಸಿನಲ್ಲಿ ನಾನು ತಗೊಂತೀನಿ. ನೆಕ್ಸ್ಟ್ ಆಮೇಲೆ ಪ್ಯಾಕಿಂಗ್ ಚಾರ್ಜಸ್ ಹೇಳಿದಾನೆ ತಗೋಬೇಕು. ಆಡ್ ಪ್ಯಾಕಿಂಗ್ ಚಾರ್ಜಸ್. ಸೊ ಎಷ್ಟು ಕೊಟ್ಟಿದ್ದಾನೆ ನಾನು ಐ ಆಮ್ ಗೋಯಿಂಗ್ ಟು ಆಡ್ ಹಿಯರ್ ಪ್ಯಾಕಿಂಗ್ ಚಾರ್ಜಸ್. ವಾಟ್ ಇಸ್ ದ ಅಮೌಂಟ್? $500. ಇದು ಕೂಡ ಡಾಲರ್ಸ್ ಅಲ್ಲೇ ಕೊಟ್ಟಿದ್ದಾನೆ. ಅಗೇನ್ $500. ಇದು ಕೂಡ ಅಷ್ಟೇ ನಾನು ಆಮೇಲೆ ಲಾಸ್ಟ್ ಅಲ್ಲಿ ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಬಂದ್ಬಿಟ್ಟು ಟೋಟಲ್ ವ್ಯಾಲ್ಯೂನಲ್ಲಿ ಬಂದ್ಬಿಟ್ಟು ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ಸಪ್ರೇಟ್ ಆಗಿ ಏನೋ ನಾವು ಇಲ್ಲಿ 500 ಡಿವೈಡ್ ಬೈ 75, 10,000 ಡಿವೈಡ್ ಬೈ 75 ಹಂಗೂ ಮಾಡ್ಬೋದು, ಅಥವಾ ಲಾಸ್ಟ್ ಅಲ್ಲಿ ಒಂದೇ ಸತಿ ನೀವು ಮಾಡ್ಬೋದು. ಪ್ಯಾಕಿಂಗ್ ಚಾರ್ಜಸ್ ಆಯ್ತು. ನೆಕ್ಸ್ಟ್ ಆಮೇಲೆ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್. ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್. So I have here design and development charges with $300. So foreign currency ನಾನು ಕೊಟ್ಟಿದ್ದಾನೆ. I'll take as it is $300. ಆಮೇಲೆ ನೆಕ್ಸ್ಟ್ ಇದನ್ನ ನಾವು ಆಡ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ನಮಗೆ ಟೋಟಲಿ ಐ ಆಮ್ ಗೋಯಿಂಗ್ ಟು ಇದನ್ನ ನಾನು ಆಡ್ ಮಾಡ್ತೀನಿ. ಐ ಹ್ಯಾವ್ ಗಾಟ್ 10,800. ಈ 10,800 ನಾವು ಏನಂತೀವಿ, FOB ಅಂತ ಹೇಳ್ತೀವಿ, ಫ್ರೀ ಆನ್ ಬೋರ್ಡ್ ಅಂತ ಹೇಳ್ತೀವಿ, ಅಥವಾ ಫ್ರೈಟ್ ಆನ್ ಬೋರ್ಡ್ ಅಂತ ಹೇಳ್ತೀವಿ. FOB ಅಂತ ಹೇಳ್ತೀವಿ. I'm going to write it as freight on board ಅಂತ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಆಮೇಲೆ ಸೊ ನೆಕ್ಸ್ಟ್ ಆಮೇಲೆ ನಾನು ಈ ಫಾರ್ಮೆಟ್ ಮುಖಾಂತರ ಏನು ಹೇಳಿದ್ದೆ, ಆಡ್ ವಿ ಆರ್ ಗೋಯಿಂಗ್ ಟು ಆಡ್ ಫ್ರೈಟ್ ಅಂತ ಹೇಳಿದ್ದೇನೆ. ನೋಡಿ, ಫ್ರೈಟ್ ಚಾರ್ಜಸ್ ಅಂತ ಹೇಳಿದ್ದಾನೆ. ಫ್ರೈಟ್ ಚಾರ್ಜಸ್ ಜಸ್ಟ್ ಅವ್ನು ಏನ್ ಮಾಡಿದ್ದಾನೆ, ಫ್ರೈಟ್ ಅಂತ ಹೇಳಿದ್ದಾನೆ. ಏರ್ ಫ್ರೈಟ್ ಅಂತ ಕೊಟ್ಟಿದ್ರೆ ಮಾತ್ರ ನಾವು ಏನ್ ಮಾಡ್ತೀವಿ, ಆಕ್ಚುಯಲ್ ಅಮೌಂಟ್ ಆಫ್ ಏರ್ ಫ್ರೈಟ್ ಚಾರ್ಜಸ್ ಆರ್ 20% ಆಫ್ FOB ವ್ಯಾಲ್ಯೂ ತಗೊಳ್ತೀವಿ. ಇಲ್ಲಿ ಏನು ಹೇಳಿಲ್ಲ, ಏರ್ ಫ್ರೈಟ್ ಅಂತ ಹೇಳಿಲ್ಲ. ದೆನ್ ಯು ಟೇಕ್ ಆಸ್ ಇಟ್ ಈಸ್ ವಿತೌಟ್ ಡೂಯಿಂಗ್ ಎನಿ ಕೈಂಡ್ ಆಫ್ ಅಡ್ಜಸ್ಟ್ಮೆಂಟ್ಸ್. ಏನ್ ಮಾಡಿದ್ದಾನೆ, ಫಸ್ಟ್ ಫ್ರೈಟ್ ಚಾರ್ಜಸ್ ಅಂತ ನಾನು ಇಲ್ಲಿ ತಗೊಳ್ತೀನಿ. ಫ್ರೈಟ್ ಚಾರ್ಜಸ್ ನೋಡಿ, ಫ್ರೈಟ್ ಚಾರ್ಜಸ್ ಬಂದ್ಬಿಟ್ಟು ಅವ್ನು ಏನ್ ಮಾಡಿದ್ದಾನೆ, ಡಾಲರ್ ಅಲ್ಲಿ ಕೊಟ್ಟಿದ್ದಾನೆ ಅಂತಂದ್ರೆ, ಸೊ US ನಲ್ಲಿ ಅದು ಫ್ರೈಟ್ ಚಾರ್ಜಸ್ ಚಾರ್ಜ್ ಮಾಡಿದ್ದಾರೆ. ಯು ಟೇಕ್ ದಿಸ್, ಹೌ ಮಚ್ ವಿ ಹ್ಯಾವ್ ಹಿಯರ್, $200. ಇದು $200. ದೆನ್ ಐ ಆಮ್ ಗೋಯಿಂಗ್ ಟು ಟೇಕ್ ಹಿಯರ್. ಸೊ ನೆಕ್ಸ್ಟ್ ಒನ್ ಐ ಹ್ಯಾವ್ ಇನ್ಶೂರೆನ್ಸ್ ಇದೆ, ಹಾಗಾಗಿ ನಾನು ಇನ್ಶೂರೆನ್ಸ್ ತಗೊಳ್ತೀನಿ. ಇಲ್ಲಿ ಇನ್ಶೂರೆನ್ಸ್ ನೋಡಿ, ಇನ್ಶೂರೆನ್ಸ್ ಅವನೇ ಹೇಳಿದ್ದಾನೆ. ಅಕಸ್ಮಾತ್ ಇನ್ಶೂರೆನ್ಸ್ ಕೊಟ್ಟಿಲ್ಲ ಅಂತಂದ್ರೆ ನಾನು ನಿಮ್ಗೆ ಫಸ್ಟ್ ಹೇಳಿದ್ದೆ 1.125% ಆಫ್ FOB ಇದ್ರ ಮೇಲೆ ತಗೊಳ್ಬೇಕಾಗಿತ್ತು. ಆಕ್ಚುಲಿ ಹಿ ಹ್ಯಾಸ್ ಗಿವನ್ ಇನ್ಶೂರೆನ್ಸ್. Then you take as it is without doing any kind of adjustments. So I am going to type here as 100. ಇಷ್ಟು ಆಯ್ತು ಇಲ್ಲಿ. Therefore ಇದಕ್ಕೆ ನಾನು ಏನು ಮಾಡ್ತೀನಿ, ಟೋಟಲ್ ಮಾಡ್ತೀನಿ. ಇಲ್ಲಿ ಅಗೇನ್ ನಾನು ಇಲ್ಲಿ ಸಮೇಷನ್ ಮಾಡ್ತೀನಿ. ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, ಇಲ್ಲಿ 11,100 ಬರುತ್ತೆ. ಸೊ ದಿಸ್ 11,100 is treated as cost, insurance and freight ಅಂತ ನಾವು ಇಲ್ಲಿ ಹೇಳ್ತೀವಿ. 11,100 ಗೆ ನಾವು ತಗೊಳ್ತೀವಿ, ಕಾಸ್ಟ್, ಇನ್ಶೂರೆನ್ಸ್ ಅಂಡ್ ಫ್ರೈಟ್ ಅಂತ ಹೇಳ್ತೀವಿ. CIF ಅಂತ ಹೇಳ್ತೀವಿ. CIF ಅಂತ ಹೇಳ್ತೀವಿ. ವಿತಿನ್ ಬ್ರಾಕೆಟ್ ಕಾಸ್ಟ್, ಇನ್ಶೂರೆನ್ಸ್ ಅಂಡ್ ಫ್ರೈಟ್. ಫಸ್ಟ್ ಲೋಡಿಂಗ್ ಚಾರ್ಜಸ್ ಇತ್ತು. ಹಿಂದಿನ ಲಾಸ್ಟ್ ಟೈಮ್ಸ್ ವಿ ಯೂಸ್ ಟು ಟೇಕ್ 1% ಲೋಡಿಂಗ್ ಚಾರ್ಜಸ್ ಅಥವಾ ಲ್ಯಾಂಡಿಂಗ್ ಚಾರ್ಜಸ್. ಇವಾಗ ಲೋಡಿಂಗ್ ಚಾರ್ಜಸ್ ಇಲ್ಲ, ಯಾವುದೂ ಇಲ್ಲ. ಹಾಗಾಗಿ ಇದನ್ನ ನಾವೇನ್ ಮಾಡ್ತೀವಿ, CIF ಗೆ ನಾವೇನಂತೀವಿ, ಅಸೆಸಬಲ್ ವ್ಯಾಲ್ಯೂ ಅಂತ ನಾವೇನು ಕರೀಬಹುದು.
CAF ಗೆ ನಾವೇನಂತ ಹೇಳ್ಬೋದು ಅಸೆಸಬಲ್ ವ್ಯಾಲ್ಯೂ ಅಂತಾನೆ ಕರಿಬಹುದು. Then I am going to type here as excuse me CAF ಗೆ ನಾವೇನಂತ ಹೇಳ್ಬೋದು ಅಸೆಸಬಲ್ ವ್ಯಾಲ್ಯೂ ಅಂತ ನಾವೇನು ಕರಿತೀವಿ. Next fine. So we have got here ಇದಕ್ಕೆ ನಾವೇನಂತ ಹೇಳ್ತೀವಿ ಅಸೆಸಬಲ್ ವ್ಯಾಲ್ಯೂ ಅಂತ ನಾವಿಲ್ಲಿ ಹೇಳ್ತೀವಿ. ಅಸೆಸಬಲ್ ವ್ಯಾಲ್ಯೂ ಅಂತ ನಾವಿಲ್ಲಿ ಕರಿತೀವಿ. ಇದಕ್ಕಿಂತ ಮುಂಚೆ 1% ಲೋಡಿಂಗ್ ಚಾರ್ಜಸ್ ಇತ್ತು, ಇವಾಗ ಲೋಡಿಂಗ್ ಚಾರ್ಜಸ್ ಇಲ್ಲ. ಹಾಗಾಗಿ ನಾವು CAF ಗೆ ನಾವೇನಂತ ಹೇಳ್ತೀವಿ ಅಸೆಸಬಲ್ ವ್ಯಾಲ್ಯೂ ಅಂತ ನಾವಿಲ್ಲಿ ಕರಿಬಹುದು. So this is how we are going to calculate this. So ನಮಗೆ ಎಷ್ಟು ಬಂತು? So 11,100 is what we call it as okay fine. So 11,100 ನಮಗೆ ಬಂತು. 11,100 ಗೆ ನಾವೇನಂತ ಹೇಳ್ತೀವಿ ಇದಕ್ಕೆ ಅಸೆಸಬಲ್ ವ್ಯಾಲ್ಯೂ ಇನ್ ಫಾರಿನ್ ಕರೆನ್ಸಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನಾನು ನಿಮ್ಗೆ ಏನ್ ಹೇಳಿದ್ದೆ, ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಅಸೆಸಬಲ್ ವ್ಯಾಲ್ಯೂ ಇನ್ ಇಂಡಿಯನ್ ರೂಪೀಸ್. ವೆರಿ ಸಿಂಪಲ್. ಅಸೆಸಬಲ್ ವ್ಯಾಲ್ಯೂ AV ಅಂತ ಹಾಕ್ತೀನಿ ಇಂಟು ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಕಸ್ಟಮ್ಸ್. ಹಾಗಾಗಿ 11,100 into what is the rate? 75 ಅಂತ ಹೇಳಿದ್ದೇನೆ. into 75 ಎಷ್ಟು ಬರುತ್ತೆ ಅಂತ ನಾವಿಲ್ಲಿ ಇಲ್ಲ ನಾನು ಹಾಕಿ ತೋರಿಸ್ತೀನಿ. ನಾನು ನಿಮಗೆ ಈಕ್ವಲ್ಸ್ ಟು 11,100 into this one. So how much we got? So 8,32,500 is the amount of the ಹೇಳ್ತೀವಿ. Therefore ಈ ಅಮೌಂಟ್ ಅನ್ನು ನಾನು ಏನು ಮಾಡ್ತೀನಿ, I am going to copy here. This is called as assessable value in Indian rupees. 8,32,500 is assessable value in Indian currency. ಹಾಗಾಗಿ ನಮಗೆ ವ್ಯಾಲ್ಯೂ ಸಿಕ್ತು. Then we are going to take as it is 8,35,000. Excuse me. 8,32,500 ಇದಕ್ಕೆ ನಾವೇನಂತ ಹೇಳ್ತೀವಿ ಅಸೆಸಬಲ್ ವ್ಯಾಲ್ಯೂ ಇನ್ ಇಂಡಿಯನ್ ಕರೆನ್ಸಿ ಅಂತ ನಾವು ಹೇಳ್ತೀವಿ. So this is how we are going to calculate the amount of assessable value whenever it is given. ಹಾಗಾಗಿ ನಾವು ಈ ಕ್ಲಾಸ್ ಅಲ್ಲಿ ನಾವು ಕಾಸ್ಟ್ ಆಫ್ ಗೂಡ್ಸ್ ಇಂಪೋರ್ಟೆಡ್ ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅದನ್ನ ಕಾಸ್ಟ್ ಆಫ್ ಗೂಡ್ಸ್ ಇಂಪೋರ್ಟೆಡ್ ಅದಕ್ಕೆ ನಾವೇನ್ ಮಾಡಿದ್ವಿ, ಪ್ಯಾಕಿಂಗ್ ಚಾರ್ಜಸ್ ಅನ್ನ ನಾವು ಆಡ್ ಮಾಡ್ಕೊಂಡ್ವಿ. ಪ್ಯಾಕಿಂಗ್ ಚಾರ್ಜಸ್ ಆಡ್ ಮಾಡಿ ಆದ್ಮೇಲೆ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್, ಆಮೇಲೆ ನಮಗೆ ಫ್ರೈಟ್ ಆನ್ ಬೋರ್ಡ್ ಬಂತು, ಆಮೇಲೆ ನಮಗೆ ಇನ್ಶೂರೆನ್ಸ್ ಮತ್ತೆ ಫ್ರೈಟ್ ವಿ ಹ್ಯಾವ್ ಟೇಕನ್ ದಿಸ್ ಅಂಡ್ ದೆನ್ ವಾಟ್ ಎವರ್ ದ ಟೋಟಲ್ ವಿ ಹ್ಯಾವ್ ಗಾಟ್ ದಟ್ ಇಸ್ ಟರ್ಮ್ಡ್ ಆಸ್ ಕಾಸ್ಟ್ ಇನ್ಶೂರೆನ್ಸ್ ಅಂಡ್ ಫ್ರೈಟ್ ಅಂತ ಬಂತು ನಮಗೆ. ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ಇನ್ ಫಾರಿನ್ ಕರೆನ್ಸಿ. ಸೊ ಡಾಲರ್ ಎಕ್ಸ್ಚೇಂಜ್ ರೇಟ್ 75 rupees. ಸೊ ನಮಗೆ ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಇಲ್ಲಿ, ವಿ ಫೌಂಡ್ ಔಟ್ 8,32,500. ಇದಕ್ಕೆ ನಾವು ಏನಂತ ಹೇಳ್ತೀವಿ ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀವಿ, ಅಥವಾ ಅಸೆಸಬಲ್ ವ್ಯಾಲ್ಯೂ ಅಂತಾನು ನಾವಿಲ್ಲಿ ಹೇಳ್ಬೋದು, ಅಥವಾ ಅದಕ್ಕೆ ನಾವೇನಂತ ಹೇಳ್ತೀವಿ ಇಲ್ಲಿ taxable value ಅಂತಾನು ನಾವು ಕರಿತೀವಿ. So this is how we are going to work out. This is how, so we have to calculate the amount of assessable value as per this. So ವಿದ್ಯಾರ್ಥಿಗಳೇ ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ದಯವಿಟ್ಟು you can feel free to ask any kind of a doubt here. So ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ, ಫಸ್ಟ್ ಫಾರ್ಮ್ಯಾಟ್ಸ್ ಅನ್ನು ನಾನು ಹೇಳಿದೆ ನಿಮಗೆ. ಫಾರ್ಮ್ಯಾಟ್ ಅಸೆಸ್ಮೆಂಟ್ ಯಾವ ತರ ನಾವು ಮಾಡ್ಕೊಳ್ಬೇಕು, ಅಸೆಸ್ಮೆಂಟ್ ಆಫ್ ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ ಯಾವ ತರ ಮಾಡಬೇಕು ಫಾರ್ಮ್ಯಾಟ್ ಮುಖಾಂತರ. ನೆಕ್ಸ್ಟ್ ಕೀವರ್ಡ್ಸ್ ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಪ್ರಾಬ್ಲಮ್ ಅನ್ನು ನಾವು ತಗೊಂಡಿದ್ವಿ, ಕಂಪ್ಯೂಟೇಷನ್ ಆಫ್ ಅಸೆಸ್ಮೆಂಟ್ ವ್ಯಾಲ್ಯೂ. ಇದರಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಇಂಪೋರ್ಟೆಡ್ ತಗೊಳ್ಬೇಕು 10,000. ಆಮೇಲೆ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್
ಪ್ಯಾಕಿಂಗ್ ಚಾರ್ಜಸ್ ಒಫಿಲ್ ಬರುತ್ತೆ, ಆಮೇಲೆ ಫ್ರೈಟ್ ಚಾರ್ಜಸ್, ಇನ್ಶೂರೆನ್ಸ್, CIF ಬರುತ್ತೆ. ಇದಕ್ಕೆ ನಾವು ನಂತಿದ್ದೀವಿ ಅಸೆಸಬಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಆಮೇಲೆ ಅಸೆಸಬಲ್ ವ್ಯಾಲ್ಯೂ ಇನ್ ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಹೆಂಗಪ್ಪ ಮಾಡ್ಬೇಕಂತಂದ್ರೆ ಅಸೆಸಬಲ್ ವ್ಯಾಲ್ಯೂ ಇನ್ ಫಾರಿನ್ ಕರೆನ್ಸಿ ಇಂಟು ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ 11,100 into 7 8,32,500 ಬರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅಸೆಸಬಲ್ ವ್ಯಾಲ್ಯೂ ಇನ್ ಇಂಡಿಯನ್ ರುಪೀಸ್, ಅಥವಾ ಇದಕ್ಕೆ ನಾವು ಏನು ಕರಿತೀವಿ ಟ್ಯಾಕ್ಸಬಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಇದ್ರ ಮೇಲೆ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಕಸ್ಟಮ್ಸ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡ್ವಿ. If you have any kind of clarifications or if you have any kind of doubts, you can definitely feel free to ask me through any other channels. You can talk to me from here. You can put your comments in the video, or you can directly either speak to me. Thank you. So next class.